3000 ಮಠದ ಉತ್ತರಾಧಿಕಾರಿ ನೇಮಕ ವಿವಾದಕ್ಕೆ ಸಂಬಂಧಿಸಿದಂತೆ ಭಕ್ತರ ಯಾವುದೇ ಸಭೆಯನ್ನು ಕರೆದಿಲ್ಲ, ನನ್ನ ಮನೆಗೆ ಬಂದು ಸಹಿ ಮಾಡಿಸಿಕೊಂಡಿದ್ದಾರೆ ಅಂತ ಮಲ್ಲಿಕಾರ್ಜುನ್ ಸಾಹುಕಾರ್ ಬಂದು ಸಹಿಯನ್ನು ಪಡೆದಿದ್ದಾರೆ ಅಂತ ಉತ್ತರಾಧಿಕಾರಿ ನೇಮಕ ನನಗೆ ತಿಳಿದಿಲ್ಲ, ಉತ್ತರಾಧಿ ನೇಮಕದ ಬಗ್ಗೆ ನಾನು ಸಹಿ ಮಾಡಿಲ್ಲ, ಮಠದ ಅಭಿವೃದ್ಧಿ ಎಂದು ತಿಳಿದು ಸಹಿ ಮಾಡಿದ್ದೆ. ಅಕ್ಟೋಬರ್ 1ರಂದು ಶೆಟ್ಟರ್ ಸಭೆ ಕರೆದಿದ್ರು, ಆ ಸಭೆಗೆ ನಾನು ಹೋಗಿದ್ದೆ. ಸಭೆಯಲ್ಲಿ ಉತ್ತರಾಧಿಕಾರಿಯ ಬಗ್ಗೆ ಚರ್ಚೆ ನಡೆದಿಲ್ಲ, ಉತ್ತರಾಧಿಕಾರಿ ನೇಮಕ ಸದ್ಯಕ್ಕೆ ಬೇಡ ಅಂತ ಶ್ರೀಗಳಿಗೆ ನಾನೇ ತಿಳಿಸಿದ್ದೇನೆ. ಹುಬ್ಬಳ್ಳಿಯಲ್ಲಿ ಬಸವರಾಜ್ ಹೊರಟ್ಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೂರು ಸಾವಿರ ಮಠದ ವಿವಾದಕ್ಕೆ ಸಂಬಂಧಿಸಿದಂತೆ ಬಸವರಾಜ್ ಹೊರಟ್ಟಿ ಮಾತನಾಡಿದ್ದಾರೆ. ಈ ಒಂದು ಮಠದ ಸ್ವಾಮೀಜಿಗಳ ಬದಲಾವಣೆ ಸಂಬಂಧಪಟ್ಟಾಗೆ ನಾನು ಯಾವುದೇ ರೀತಿಯಾದಂಥ ಸಹಿಯನ್ನು ಮಾಡಲಿಲ್ಲ, ಆದರೆ ಮಠದ ಅಭಿವೃದ್ಧಿಯ ಪರವಾಗಿ ಒಂದು ಪತ್ರ ಅಂತ ನಾನು ಸಹಿಯನ್ನು ಮಾಡಿದ್ದೆ ಹೊರತು 3000 ಮಠದ ಉತ್ತರಾಧಿಕಾರಿ ನೇಮಕ ವಿವಾದಕ್ಕೆ ನಾನು ಸಹಿಯನ್ನು ಮಾಡಲಿಲ್ಲ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಮಠದ ಆಡಳಿತ ಮಂಡಳಿಯ ಸದಸ್ಯರಾದಂತಹ ಸುತ ಬಸವರಾಜ್ ಹೊರಟ್ಟಿಯವರೇ ಸಂಪರ್ಕದಲ್ಲಿದ್ದಾರೆ. ಹೊರಟ್ಟಿಯವರೇ, ಈಗಾಗಲೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೀರಿ, ಇಲ್ಲಿ ನಾನು ಸಹಿಯನ್ನು ಮಾಡಿರುವುದು ಮಠದ ಅಭಿವೃದ್ಧಿಯ ಪತ್ರಕ್ಕೆ ಹೊರತಾಗಿ ಈ ಉತ್ತರಾಧಿಕಾರಿ ನೇಮಕ ವಿಚಾರಕ್ಕೆ ಅಲ್ಲ ಎನ್ನುವಂಥ ಮಾತನ್ನು ಹೇಳಿದ್ರಿ. ಈ ಹೊತ್ತಲ್ಲಿ ಸಹಿ ಮಾಡುವ ಹೊತ್ತಲ್ಲಿ ಆ ವಿಚಾರ ನಿಮ್ಮ ಗಮನಕ್ಕೆ ಬಂದಿರಲಿಲ್ವಾ? ಹೇಗೆ? ನಾವು ಸಭೆಯನ್ನ ಮಾಡಿದ್ದೀವಿ, ಉನ್ನತ ಸಮಿತಿ ಸಭೆ ಮಾಡಿದಾಗ ಎಲ್ಲಾ ಸಭೆಯಲ್ಲಿ ಚರ್ಚೆ ಆಗಿ ಮಠದ ಬಗ್ಗೆ ಎಲ್ಲ ಇದು ಉತ್ತರಾಧಿಕಾರಿ ಬಂತು, ಮತ್ತೊಂದು ಬಂತು ಎಲ್ಲ ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿದಾಗ ಮುಂದೆ ಏನಂದ್ರೆ ಇದನ್ನ ತಗೊಂಡ್ ಬಂದಾಗ ಸಹಿ ಮಾಡಂದ್ರು, ನಾನು ಸಹಿ ಮಾಡಿದೆ. ಸಹಿ ಮಾಡಿದಂದ್ರ ನಾವು ಸಭೆ ಮಾಡಿದ್ವಿ, ಎಲ್ಲಾ ಇತ್ತು ಅದರಲ್ಲಿ. ಏನು ಮಠದ ಇದ್ದಂತ ಸ್ವಾಮಿಗಳು ಮುಂದುವರಿಬೇಕು, ಮತ್ತೆಲ್ಲ ಅಭಿವೃದ್ಧಿ ಮಾಡ್ಬೇಕು ಅನ್ನೋಂತ ಎಲ್ಲ ದೃಷ್ಟಿ ಇತ್ತು. ಹಾಗಾಗಿ ಸಹಿ ಮಾಡಿದೀವಿ. ಮುಂದೆ 1ನೇ ತಾರೀಕಿನ ನೀವು ಸಭೆಗೆ ಹಾಜರಾಗಿದ್ದೀರಿ ಅಂದ್ರು. 1ನೇ ತಾರೀಕಿನ ಇರ್ಲಿಲ್ಲ, ತಿರುಪತಿಗೆ ಹೋಗಿದ್ದೆ. 1ನೇ ತಾರೀಕಿನ ವಿಷಯ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ, ಇಷ್ಟೇ. ಆದ್ರೆ ಸಹಿ ಮಾಡಿದ್ನ ನಿಜ. ನನಗೆ ಮಲ್ಲಿಕಾರ್ಜುನ್ ಸಾಹುಕಾರ ನಮ್ಮ ಮನೆಗೆ ಬಂದಿದ್ರು, ಸಹಿ ಮಾಡಿದ್ರು. ಮತ್ತೆಲ್ಲರೂ ಇದ್ದಾಗ ಸಹಿ ಮಾಡಿದ್, ನಾನು ಸಹಿ ಮಾಡೀನಿ. ಸಹಿ ಮಾಡಿದ್ರೆ ಓವರ್ ಆಲ್ ಡೆವಲಪ್ಮೆಂಟ್ ಆಯ್ತು, ಎಲ್ಲ ಆಯ್ತು. ಮತ್ತ ಅದ್ರಾಗ ಉತ್ತರಾಧಿಕಾರಿ ಬಗ್ಗೆ ಚರ್ಚೆ ನಡೆದಿತ್ತು. ನಡೆದಾಗ ಈಗ ಸದ್ಯ 6 ತಿಂಗಳು ಬೇಡ, ಮುಂದೆ ನೋಡ್ ಅಂದಿದ್ರು. ಆ ಹಿನ್ನೆಲೆಯಲ್ಲಿ ಏನಂದ್ರ ಬಂದಾಗ ನಾವು ಸಹಜವಾಗಿ ಮೀಟಿಂಗ್ ಆದಂತ ಸಹಿಯನ್ನು ಮಾಡ್ತಿರ್ತೀವಿ. ಸಹಿ ಮಾಡಿದ್ ನಿಜ, ಸಹಿ ಮಾಡಿದ್ ಕರೆ. ಆದ್ರೆ ಕೋರ್ಟಿಗೆ ಕೊಟ್ಟಂತ ವಿಷಯ ನಮ್ಗೆ ಗೊತ್ತಿಲ್ಲ. ನಮ್ಮ ಸಹಿಗಳೆಲ್ಲ ಕೋರ್ಟಿಗೆ ಬಂದಾವ ಅನ್ನೋದು ವಿಷಯ ನನ್ಗೆ ಗೊತ್ತಿರಲಿಲ್ಲ. ಓಕೆ, ಈ ಒಂದು ಉತ್ತರಾಧಿಕಾರಿ ನೇಮಕ ವಿಚಾರದಲ್ಲಿ ಅಥವಾ ಈಗ ಎದ್ದಿರುವ ವಿವಾದಕ್ಕೆ ಸಂಬಂಧಿಸಿದಂತೆ ನಿಮ್ಮ ನಿಲುವು ಏನು ಅಂತ? ನಮ್ಮ ನಿಲುವು ಏನಂದ್ರೆ, ಎಲ್ಲರೂ ಕೂಡಿ ಮಠದ ನಿಯಮಗಳು ಏನದಾವ ಆ ನಿಯಮದ ಪ್ರಕಾರ ಎಲ್ಲರೂ ಕೂಡಿ ಒಂದು ತೀರ್ಮಾನವನ್ನು ಮಾಡಿ ಈ ಪದೇ ಪದೇ ಇದೆಲ್ಲ ಮೀಡಿಯಾದಲ್ಲಿ ಅಲ್ಲಿ ಬರೋದನ್ನ ನಿಲ್ಲಿಸ್ಬೇಕು. ಇದಿದ್ರೆ ಮಠದ ಬಗ್ಗೆ ಸಾರ್ವಜನಿಕ ಆ ಕಮ್ಯುನಿಟಿ ಬಗ್ಗೆ ತಪ್ಪು ಅಭಿಪ್ರಾಯ ಆಗ್ತಿದೆ. ಅದಕ್ಕೆ ಇದಕ್ಕೊಂದು ಇತಿಶ್ರೀ ಆಡ್ಬೇಕನ್ನುವಂತ ನಿರ್ಧಾರವನ್ನ ಮಾಡಿ ಜಗದೀಶ್ ಶೆಟ್ಟರ್ ಅವ್ರಿಗೆ ಸಭೆಯನ್ನು ಕರೆಯಕ್ಕೆ ಹೇಳಿದೀನಿ. ಅವ್ರ ಸಭೆ ಕರೆದ ನಂತರ ಎಲ್ಲರೂ ಒಟ್ಟಾರೆ ಕೂಡಿ ಇದನ್ನೊಂದು ತೀರ್ಮಾನ ಮಾಡ್ತೀವಿ. ಓಕೆ, ಈಗ ಭಕ್ತರ ಮತ್ತು ನಿಮ್ಮ ನಡುವೆ ಯಾವ್ದಾದ್ರು ಒಂದು ಸಭೆ ನಡೆದಿದೆಯಾ ಅಥವಾ ನಡೀಬಹುದಾ ಮುಂದೆ? ಭಕ್ತರ ನಡುವೆ ಸಭೆ ನಡೆದಿಲ್ಲ, ಅದು ಸ್ವಾಮಿಗಳು ಮಾಡ್ತಿರ್ತೀವಿ, ಇನ್ನೂ ನಡೆದಿಲ್ಲ. ಅದನ್ನ ಎಲ್ಲರೂ ಕೂಡಿ ಮಾಡಿ ಒಟ್ಟಾರೆ ಅದನ್ನ ಸರಿಪಡಿಸುವಂತ ಕೆಲಸವನ್ನು ಮಾಡ್ತೀವಿ. ಥ್ಯಾಂಕ್ ಯು ಹೊರಟ್ಟಿ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇದು ಮಠದ ಉನ್ನತಾಧಿಕಾರಿಗಳ ಸಮಿತಿಯ ಸದಸ್ಯರಾದಂಥ ಬಸವರಾಜ್ ಹೊರಟ್ಟಿಯವರ ಮಾತು. ಆ ಕಾಲದಲ್ಲಿ ಅಂದರೆ ಈ ಒಂದು ಉತ್ತರಾಧಿಕಾರಿಯ ವಿಚಾರದಲ್ಲಿ ಅವರನ್ನು ನೇಮಕ ಮಾಡುವ ವಿಚಾರದಲ್ಲಿ ಪತ್ರಕ್ಕೆ ನಾನು ಸಹಿ ಮಾಡಿದ್ದಲ್ಲ, ಅಲ್ಲಿ ಹಲವಾರು ವಿಚಾರಗಳಿದ್ದು ಆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪತ್ರಕ್ಕೆ ಸಹಿ ಮಾಡಿದ್ದೇನೆ ಹೊರತಾಗಿ ಉತ್ತರಾಧಿಕಾರಿಯ ನೇಮಕಕ್ಕೆ ಅಥವಾ ಉತ್ತರಾಧಿಕಾರಿಯ ನೇಮಕಕ್ಕೆ ನಾನು ಸಹಿ ಮಾಡಿದ್ದಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದರ ಜೊತೆಗೆ ಇನ್ನು ಉಳಿದ ಗಣ್ಯರೊಂದಿಗೆ ಕುಳಿತು ಈ ಮಠದ ಈ ವಿವಾದವನ್ನು ಬಗೆಹರಿಸ್ತೇವೆ ಎನ್ನುವಂಥ ಮಾತನ್ನು ಕೂಡ ಸುವರ್ಣ ನ್ಯೂಸ್ಗೆ ಹೇಳಿದ್ದಾರೆ.